ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನಿಂದ ಸಹಾಯವನ್ನು ಪಡೆದವರೇ ನಿನಗೆ ಗೌರವವನ್ನು ನೀಡಲಿಲ್ಲ. ನಿನ್ನ ಸಹಾಯವನ್ನು ಮರೆತು ನಿನಗೆ ನೋವನ್ನು ನೀಡುತ್ತಿದ್ದರೆ ಅದಕ್ಕೆ ನೀನು ನೋವನ್ನು ಬೆಳೆಸಿಕೊಂಡು ತನ್ನನ್ನೇ ಕಷ್ಟಪಡಿಸಿಕೊಳ್ಳಬೇಡ. ಒಳ್ಳೆಯವರು ಹತ್ತಿರದಲ್ಲೇ ಇದ್ದರೂ ಆ ಒಳ್ಳೆಯತನವನ್ನು ಅವರು ಅರಿಯದಿದ್ದಾರೆ ಎಂದರೆ ಅದು ಅವರ ಕರ್ಮ ಫಲವೆಂದು ತಿಳಿದುಕೋ. ಅವರ ಕರ್ಮ ಅವರನ್ನು ಅವರ ಸುತ್ತ ಇರುವ ಒಳ್ಳೆಯದನ್ನು ಗುರುತಿಸಲು ಬಿಡುತ್ತಿಲ್ಲವೆಂದು ತಿಳಿದುಕೋ. ಗುರು ಎಲ್ಲರಿಗೂ ಲಭ್ಯವೇ, ಆದರೆ ಅವರಲ್ಲಿ ಆ ಗುರುವಿನ ಮಾರ್ಗದರ್ಶನವನ್ನು ಪಡೆಯುವ ಆಶೀರ್ವಾದ ಅದೃಷ್ಟವಿದ್ದರೆ ಮಾತ್ರವೇ ಅವರು ಗುರುವನ್ನು ಪಡೆಯಲು ಸಾಧ್ಯ. ಆದ್ದರಿಂದ ನಿನ್ನ ಒಳ್ಳೆಯ ಉದ್ದೇಶವನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ನಿರಾಶೆಗೊಳ್ಳಬೇಡ, ನೋವನ್ನು ಅನುಭವಿಸಬೇಡ. ನೀನು ಅವರಿಗೆ ಮಾಡಿದ ಒಳ್ಳೆಯದನ್ನು ನನಗೆ ಸಮರ್ಪಿಸಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ಮುನ್ನಡಿ. ಅವರ ಪಾಪ ಪುಣ್ಯಗಳ ಅನುಮತಿಯಿದ್ದರೆ ಅವರು ಮತ್ತೆ ನಿನ್ನ ಬಳಿ ತಮ್ಮ ಗೌರವವನ್ನು ನೀಡಲು, ನಿನ್ನ ಪ್ರೀತಿಯನ್ನು ಪಡೆಯಲು ಬರುತ್ತಾರೆ. ಬರಲಿಲ್ಲವೆಂದರೆ ನಿನ್ನ ಪ್ರಾರ್ಥನೆ ಅವರನ್ನು ಕಾಪಾಡುತ್ತದೆ ಎಂದು ನಂಬು. ಒಂದೇ ಸ್ಥಳದಲ್ಲಿರುವ ನೀರಿನ ಹಾಗೆಯಲ್ಲದೆ ಹರಿಯುವ ನೀರಿನ ಹಾಗೆ ನೀನು ನಿನ್ನ ಆಲೋಚನೆಗಳನ್ನಿಟ್ಟುಕೊಂಡರೆ ನಿನ್ನ ಜೀವನದಲ್ಲಿ ಶುದ್ಧತೆ ಮಾತ್ರವೇ ಇರುತ್ತದೆ, ಪವಿತ್ರತೆ ಮಾತ್ರವೇ ಇರುತ್ತದೆ. ನಿನ್ನ ಹೃದಯ ತೃಪ್ತಿಯಾಗಿರುತ್ತದೆ. ನನ್ನ ಮಗುವೇ, ನಿನ್ನ ಪಾಪ ಪುಣ್ಯಗಳ ಮೇಲೆ ಮಾತ್ರವೇ ನಿನ್ನ ನಿಯಂತ್ರಣವಿದೆ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.